Hello students, welcome back to my YouTube channel Supreme Learning Academy. So this is SSLC 2025 who are failed. So they have another 2 chance. Exam 2. So exam 2 timetable is out from the government website. So this is exam 2. First paper will be on 26th May, that is on Monday. First language who are taken in Kannada, Telugu, Hindi means first language, whichever your first language, that is on 26th May. Time will be 10 o'clock to 1 hour 1:15, that means 3 hours 15 minutes you'll get. So for first language 100 marks question. Then core subject maths and social science, whose maths and social science are not cleared NC, so that subject will be on 27th May at same timings, morning 10 o'clock to 1:15, that is for 80 marks. Then whose subject second language is English or Kannada, that is on 28th May. So that is on 28th May second language from same time 10 o'clock. Then from 29th Thursday social science. Then 30th third language, whichever your third language will be, that is third language is on 30. Then on 31st Saturday science. This is the exam 2 timetable that is released. Let me explain in Kannada also. So Karnataka students 2025 ಬ್ಯಾಚ್ ಅವ್ರದ್ದು ರಿಸಲ್ಟ್ ಬಂತು May 2nd. ಸೊ ಯಾರಲ್ಲಿ ನಿಮಗೆ ರಿಸಲ್ಟಲ್ಲಿ NC ಅಂತ ಬಂದಿದೆ ಅದು ನಿಮ್ಮದು ನಾಟ್ ಕ್ಲಿಯರ್ ಅಂತ ಇದೆ, ಅದು ಫೇಲ್ ಅಂತಲೇ ಅರ್ಥ. ನಿಮಗೆ ನಾಟ್ ಕ್ಲಿಯರ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇನ್ನೂ 2 ಆಪ್ಷನ್ಸ್ ಇದೆ, ನಿಮಗೆ 2 ಇನ್ನೂ ಚಾನ್ಸಸ್ ಇದೆ, ಅವಾಗ ಬರೆದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ NC ಅಂತ ಕೊಟ್ಟಿದ್ದಾರೆ. ಯಾವ್ದ್ಯಾವುದು NC ಅಂತ ಇದೆ ಅದನ್ನು ನೀವು ಮತ್ತೆ ಎಕ್ಸಾಮ್ ಬರೀಬೇಕು, ಕಟ್ಟಿ ಎಕ್ಸಾಮ್ ಬರೀಬೇಕು. ಸೊ ಇದು ಸೆಕೆಂಡ್ ಎಕ್ಸಾಮ್ದು ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿಬಿಟ್ಟಿದೆ. May 26ಗೆ ಎಕ್ಸಾಮ್ ಇದೆ. May 26ಗೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಮಾರ್ನಿಂಗ್ 10 o'clockಗೆ 100 ಮಾರ್ಕ್ಸ್ ಪೇಪರು. ದೆನ್ May 27ಗೆ ಮ್ಯಾಥ್ಸು ಮತ್ತು ಸೈನ್ಸು, ದಟ್ ಈಸ್ ಸೋಷಿಯಲ್ ಶಾಸ್ತ್ರ ಸಮಥಿಂಗ್ ಇಸ್ ದ ಸಮಾಜಶಾಸ್ತ್ರ. ಯಾರ್ದು ಸಮಾಜಶಾಸ್ತ್ರ ಮತ್ತು ಗಣಿತ NC ಅಂತ ಬಂದಿದೆ ಅವರು 27th ಬರೀಬೇಕು. ದೆನ್ 28ಗೆ ಸೆಕೆಂಡ್ ಲ್ಯಾಂಗ್ವೇಜ್, ನಿಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷು, ಕನ್ನಡ ಅವ್ರಿಗೆ ಕನ್ನಡ, ಮತ್ತು ಅದು 28ಗೆ ಇರುತ್ತೆ ಬುಧವಾರ 10 ಗಂಟೆಯಿಂದ. ಸೇಮ್ ಎಲ್ಲ ಟೈಮಿಂಗ್ಸು 10 ಗಂಟೆನೇ. ನೆಕ್ಸ್ಟು 29ಗೆ ಗುರುವಾರ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸು ಅವರು ಬರೀಬೇಕು. ನೆಕ್ಸ್ಟು 30th ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ, ನೀವೇನು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರ ಅದು. ದೆನ್ 31st ಸೈನ್ಸ್ ತೊಗೊಂಡಿರೋರಿಗೆ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕನ್ನಡ ಸಂಗೀತ ಇದಿಷ್ಟಿರುತ್ತೆ. ನಿಮ್ಮ ಸಬ್ಜೆಕ್ಟ್ ಯಾವ್ದು ನೋಡಿಕೊಂಡು ಆ ಡೇಟ್ಗೆ ಹೋಗಿ ಎಕ್ಸಾಮ್ ಬರೀರಿ. ಇದು ನಿಮಗೆ ಸೆಕೆಂಡ್ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಚಾನ್ಸ್ ಇದೆ ನೆಕ್ಸ್ಟು, ಅದು ಟೈಮ್ ಟೇಬಲ್ನ ನೆಕ್ಸ್ಟ್ ವೀಡಿಯೋಲಿ ನಾನು ಸೆಂಡ್ ಮಾಡ್ತೀನಿ. ಸದ್ಯಕ್ಕೆ ಇದು ಸೆಕೆಂಡ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಲಿ ಅಂತ ಪ್ರೇ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಬರೀರಿ. ಯಾರ್ಯಾರು ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆ ಈ ಟೈಮ್ ಟೇಬಲ್ ವೀಡಿಯೋನ ಶೇರ್ ಮಾಡಿ, ಅವರು ಪ್ರಿಪೇರ್ ಆಗಲಿ ಎಕ್ಸಾಮ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.